ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ವರ್ಲ್ಡ್ ಆ್ಯಪ್ ಅಪ್ಡೇಟ್ ಹಾಗೆ ಹೊಸ ಫೀಚರ್ಸ್ ಏನೇನಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ವರ್ಲ್ಡ್ ಆ್ಯಪ್ನ ಓಪನ್ ಮಾಡೋಣ. ಓಪನ್ ಮಾಡಿದಾಗ ಇಂಟರ್ಫೇಸ್ ಈ ರೀತಿಯಾಗಿ ಕಾಣಿಸುತ್ತೆ. ಲೆಫ್ಟಲ್ಲಿ ವಾಲೆಟ್ ಆಪ್ಷನ್ ಇದೆ, ಹಾಗೆ ರೈಟಲ್ಲಿ ವರ್ಲ್ಡ್ ಐ ಡಿ ಆಪ್ಷನ್ ಇದೆ. ಸೆಂಟರಲ್ಲಿ ನೀವು ಓಪನ್ ಮಾಡಿದಾಗ ಹೋಮ್ ಪೇಜಲ್ಲಿ ನಿಮಗೆ ವರ್ಲ್ಡ್ ಕಾಯಿನ್ ಆ್ಯಂಡ್ ನೆಟ್ವರ್ಕ್ ಆಪ್ಷನ್ ಸಿಗುತ್ತೆ. ವರ್ಲ್ಡ್ ಕಾಯಿನಲ್ಲಿ ರಿಜಿಸ್ಟರ್ ಆಗಿ ಆರ್ ವೆರಿಫಿಕೇಷನ್ ಆಗಿ ಗ್ರ್ಯಾಂಟ್ಸ್ನ ಕ್ಲೈಮ್ ಮಾಡ್ತಾ ಮುಂಚೆ ಇದ್ದವ್ರಿಗೆ ಮೊದಲು 158 ವರ್ಲ್ಡ್ ಕಾಯಿನ್ನ ಕೊಡ್ತಾಯಿದ್ರು. ಅದು ಯಾವ ರೀತಿ ಕೊಡ್ತಾಯಿದ್ರು ಅಂದರೆ, ಸ್ಟಾರ್ಟಿಂಗ್ ರಿಜಿಸ್ಟರ್ ಆದಾಗ 24 ಅವರ್ಸ್ ಆದಮೇಲೆ 25 ವರ್ಲ್ಡ್ ಕಾಯಿನ್ ಜೊತೆಗೆ ಪ್ರತಿ 2 ವಾರಕ್ಕೊಂದ್ಸರಿ ನಾವು ಗ್ರ್ಯಾಂಟ್ಸ್ನ ಕ್ಲೈಮ್ ಮಾಡ್ಬೋದಾಗಿತ್ತು. ಬಟ್ ಈಗ ಹೊಸ ಅಪ್ಡೇಟ್ ಏನಿದೆ ಅಂತ ಹೇಳಿದ್ರೆ, ಗ್ರ್ಯಾಂಟ್ಸ್ನ ಬದಲು ವರ್ಲ್ಡ್ ಕಾಯಿನ್ ಏರ್ ಡ್ರಾಪ್ ಅಂತ ಆಗಿದೆ. ಇದು ಯಾವ ಥರ ನಾವು ಕ್ಲೈಮ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಮೊದಲು ನಾವು 15 ಡೇಸ್ಗೆ ಒಮ್ಮೆ ನಾವು 3 ವರ್ಲ್ಡ್ ಕಾಯಿನ್ನ ಕ್ಲೈಮ್ ಮಾಡ್ತಿದ್ದೋ. ಬಟ್ ಈಗ ನಾವು ಮಂತ್ಲಿ ಅಂದರೆ ನಾವು ಮಾಸಿಕವಾಗಿ ಏರ್ ಡ್ರಾಪನ್ನು ಕ್ಲೈಮ್ ಮಾಡ್ಬೋದಾಗಿದೆ. ಇದಕ್ಕೆ ಯಾರು ಎಲಿಜಿಬಲ್ ಆಗಿರ್ತಾರೆ? ಆರ್ ವೆರಿಫಿಕೇಷನ್ ಆಗಿರೋ ವರ್ಲ್ಡ್ ಐ ಡಿ ಇರೋರು ಯಾರು ಬೇಕಾದ್ರೂ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಮೊದಲನೇದಾಗಿ ಏನು ಅಂದರೆ, ಈಗ ಹೊಸ್ದಾಗಿ ಯಾರು ವರ್ಲ್ಡ್ ಕಾಯಿನ್ಗೆ ವೆರಿಫೈ ಆಗಿ 2024 ಅವರು ರಿಜಿಸ್ಟರ್ ಆಗ್ತಾರೋ ಅವ್ರಿಗೆ ಏರ್ ಡ್ರಾಪ್ ಸಿಗುತ್ತೆ. ಯಾವ ಥರ ಅಂತ ಹೇಳಿದ್ರೆ, ಅವರು ರಿಜಿಸ್ಟರ್ ಆಗಿದ್ದ 24 ಗಂಟೆಯಲ್ಲಿ ಅವ್ರಿಗೆ 25 ವರ್ಲ್ಡ್ ಕಾಯಿನ್ ಜೊತೆಗೆ ನೋಂದಾಯಿಸಿದ ಮುಂದಿನ 12 ತಿಂಗಳ ಅವಧಿಯಲ್ಲಿ ಮಿಕ್ಕಿರುವ 65 ವರ್ಲ್ಡ್ ಕಾಯಿನ್ನ ಅವರು ಕ್ಲೈಮ್ ಮಾಡ್ಬೋದಾಗಿರುತ್ತೆ. ಓಕೆನಾ? ಸೆಕೆಂಡ್ ಏನು ಅಂತ ಹೇಳಿದ್ರೆ, ಮುಂಚೆನೇ ರಿಜಿಸ್ಟರ್ ಆಗಿ ಈಗಾಗಲೇ ನೀವು ಗ್ರ್ಯಾಂಟ್ಸ್ನ ಕ್ಲೈಮ್ ಮಾಡ್ತಾ ಇರೋರಿಗೆ 158 ವರ್ಲ್ಡ್ ಕಾಯಿನ್ ಜೊತೆಗೆ ನಿಮಗೆ ಮಂತ್ಲಿ ಏರ್ ಡ್ರಾಪ್ ಬೇಸ್ ಮೇಲೆ ಹೆಚ್ಚುವರಿ 60 ವರ್ಲ್ಡ್ ಕಾಯಿನ್ನ ಅವರು ಕೊಡ್ತಾಯಿದ್ದಾರೆ. ಆ್ಯಂಡ್ ಥರ್ಡ್ಲಿ ಏನು ಅಂತ ಹೇಳಿದ್ರೆ, ಈಗಾಗಲೇ ಮೊದಲು ಯೂಸರ್ಸು 218.93 ವರ್ಲ್ಡ್ ಕಾಯಿನ್ನ ತೋರಿಸ್ತಾ ಇದೆ. ರಿಜಿಸ್ಟರ್ ಆಗಿ ನೋಡ್ಬೋದು, ಇಲ್ಲಿ ನೀವು ಆಗಸ್ಟು ಜುಲೈ ಮಂತ್ಸ್ನ ಕೊಟ್ಟಿದ್ದಾರೆ. ಹಾಗೆ ಹಳೆ ಗ್ರ್ಯಾಂಟ್ಸ್ ಎಷ್ಟು ಕ್ಲೈಮ್ ಮಾಡಿದ್ದೀವಿ, ಮಿಸ್ ಮಾಡಿದ್ದೀವಿ, ನೀವು ಕೂಡ ಈ ಫೀಚರ್ನ ನೋಡ್ಬೋದು. ಎಲ್ರಿಗೂ ಕನ್ಫ್ಯೂಷನ್ ಇದೆ ಹೇಗೆ ಕ್ಲೈಮ್ ಮಾಡೋದು ಅಂತ. ಆಲ್ರೆಡಿ ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದೆ ನೆಕ್ಸ್ಟ್ ಅನ್ಲಾಕ್ ಎಷ್ಟು ದಿನ ಅಂತ. ನಾವು ವರ್ಲ್ಡ್ ಕಾಯಿನ್ಗೆ ಯಾವ ಡೇಟ್ ಅಂದರೆ ಯಾವ ದಿನಾಂಕದಂದು ನಾವು ರಿಜಿಸ್ಟರ್ ಆಗಿರ್ತೀವೋ ಆ ಡೇಟ್ಗೆ ಈ ಏರ್ ಡ್ರಾಪ್ ಸಿಗುತ್ತೆ. ನೀವು ಅಂದರೆ 2022 or 23ಯಲ್ಲಿ ವೆರಿಫಿಕೇಷನ್ ಮಾಡಿದಾಗ ಯಾವ ದಿನಾಂಕ ಅಂದರೆ, ನೀವು 25, 30 ಯಾವ ದಿನಾಂಕದಂದು ನೀವು ರಿಜಿಸ್ಟರ್ ಆಗಿರ್ತೀರೋ ಕರೆಕ್ಟಾಗಿ ಅದೇ ದಿನಾಂಕದಂದು ತಿಂಗಳಿಗೊಮ್ಮೆ ನಿಮಗೆ ವರ್ಲ್ಡ್ ಕಾಯಿನ್ ಸಿಗ್ತಾ ಹೋಗುತ್ತೆ. ಅದನ್ನು ನೀವು ಹೇಗೆ ನೋಡ್ಬೋದು ಅಂತ ಹೇಳಿದ್ರೆ, ವರ್ಲ್ಡ್ ಐ ಡಿ ಆಪ್ಷನ್ಗೆ ಬಂದು ವರ್ಲ್ಡ್ ಐ ಡಿ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ವಿತ್ ಡೇಟ್, ಟೈಮ್, ಇಯರ್ ಕೊಟ್ಟಿರ್ತಾರೆ, ನೀವು ನೋಡ್ಕೋಬೋದು. ಮಂತ್ಲಿ ಎಷ್ಟು ಅನ್ಲಾಗುತ್ತೆ ಆ ದಿನಕ್ಕೆ ಗೊತ್ತಾಗುತ್ತೆ. ಅಂದರೆ ಮಂತ್ಲಿ ನಿಮಗೆ 6 ವರ್ಲ್ಡ್ ಕಾಯಿನ್ಗಳು ಸಿಗುತ್ತೆ. ಇನ್ನು ವರ್ಲ್ಡ್ ಕಾಯಿನಲ್ಲಿ ಇನ್ನೂ ಒಂದು ಅಪ್ಡೇಟ್ ಇದೆ. ಅದೇನು ಅಂದರೆ, ವಾಲೆಟ್ ಆಪ್ಷನ್ಗೆ ಬಂದು ವರ್ಲ್ಡ್ ಕಾಯಿನ್ ಕ್ಲಿಕ್ ಮಾಡಿ ಇಲ್ಲಿ ಸ್ಪೆಂಡಿಂಗ್ ಆ್ಯಂಡ್ ವೋಲ್ಟ್ 2 ಆಪ್ಷನ್ನ ನೋಡ್ಬೋದು ನೀವು. ವರ್ಲ್ಡ್ ಮೀನ್ಸ್ ಏನೂ ಇಲ್ಲ, ನಾವು ವರ್ಲ್ಡ್ ಕಾಯಿನ್ನ ಸ್ಟೇಕ್ ಮಾಡಿ 10% ಅರ್ನ್ ಮಾಡೋದು ಆಪ್ಷನ್ನು. ಸದ್ಯಕ್ಕೆ ವರ್ಲ್ಡ್ ಕಾಯಿನ್ ವೆರಿಫಿಕೇಷನು ಇಂಡಿಯಾದಲ್ಲಿ ಇಲ್ಲ. ಇಂಡಿಯಾಗೆ ಬಂದಾಗ ಎಲ್ಲರೂ ಮಸ್ಟ್ ಆ್ಯಂಡ್ ಶುಡ್ ರಿಜಿಸ್ಟರ್ ಆಗಿ ನಿಮ್ಮ ಪಾಲಿನ ಶೇರ್ಸ್ನ ನೀವು ತೊಗೋಬೋದು. ಹಾಗೆ ಏರ್ ಡ್ರಾಪ್ ಕೂಡ ಕ್ಲೈಮ್ ಮಾಡ್ಬೋದು. ಯಾರಿಗಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಹೆಚ್ಚಿನ ವಿಡಿಯೋ ಏರ್ ಡ್ರಾಪ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.